ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆನೇ ಕಾಫಿ ಜೊತೆ ನಾನು ನಿಮ್ಮ ಮುಂದೆ ಇವತ್ತಿನ ಡೇ ಬಂದು ತುಂಬಾ ಸ್ಪೆಷಲ್ ಆಗಿರುವಂಥ ಹಬ್ಬದ ದಿವಸ, ಯುಗಾದಿ ಹಬ್ಬದ ಸ್ಪೆಷಲ್ ದಿನ. ಅರ್ಲಿ ಮಾರ್ನಿಂಗೇ ಎದ್ದು, ಇವಾಗ ಟೈಮ್ 5ಗೆಲ್ಲ ಅಮ್ಮ ಎದ್ದು ಎಲ್ಲ ಕೆಲಸದಲ್ಲಿ ತೊಡಸ್ಕೊಂಡಿದ್ದಾರೆ. ಸೊ ನಾನು ಅಷ್ಟು ಬೇಗ ನನ್ನನ್ನು ಎಬ್ಬಿಸಿಲ್ಲ ಅಮ್ಮ. ನಾನು ಸ್ವಲ್ಪ ಲೇಟಾಗೇ ಎದ್ದಿದ್ದು, 5:30 ಹಂಗೆ ನಾನು ಎದ್ದೆ. ನೋಡಿ ಅಮ್ಮ ಕಿಚನಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಸೊ ಹೇಗೆಲ್ಲ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ? ಯುಗಾದಿ ಹಬ್ಬ ಅನ್ನೋದೇ ಒಂದು ಸ್ಪೆಷಲ್ಲು ನಮಗೆ. ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ಒಂದು ಬಿಗ್ಗೆಸ್ಟ್ ಫೆಸ್ಟಿವಲ್ ಆಗಿ ಇದನ್ನು ಆಚರಿಸ್ತಾರೆ. ಏನಪ್ಪ ಅಂದರೆ ನ್ಯೂ ಇಯರು ಎಲ್ಲರಿಗೂ ಹೊಸ ವರ್ಷ, ಕ್ಯಾಲೆಂಡರ್ ಬದಲಾದಂಗೂ ನ್ಯೂ ಇಯರ್ ಮಾಡಿದ್ರೆ ನಮಗೆ ಯುಗಾದಿನೇ ಮೊಟ್ಟ ಮೊದಲ ಚಂದ್ರಮಾನ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ. ಸೊ ಇದ್ರ ಬಗ್ಗೆ ನಾನು ಹಳೆ ವ್ಲಾಗಲ್ಲಿ ಡೀಟೇಲಿಂಗಾಗಿ ಹಬ್ಬದ ಬಗ್ಗೆ ಸ್ಟೋರಿನ ಹೇಳಿದ್ದೀನಿ. ಪದೇ ಪದೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ನನಗೆ ಈಗ ಇಷ್ಟ ಆಗಲ್ಲ. ಆ ಥರ ಹಬ್ಬದ ಸ್ಟೋರಿ ಹೇಳೋಕ್ಕೆ ತುಂಬ ನನ್ನ ಹಳೆ ಹಿಂದೆ ವ್ಲಾಗಲ್ಲೆಲ್ಲ ನಾನು ತುಂಬ ತಿಳಿಸಿದ್ದೀನಿ. ನೋಡಿ ಎಲ್ಲ ಆಲ್ಮೋಸ್ಟ್ ಅಡುಗೆಗಳೆಲ್ಲನೂ ಕೂಡ ಆಯಿತು. ನಮ್ಮ ಮನೇಲಿ ಮಕ್ಕಳಿರೋ ಕಾರಣ ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸ್ಲೇಬೇಕು. ಇದು ಆಗ್ಲಿಂದ ಬಂದಿರೋ ಪದ್ಧತಿ. ಮುಂಚೆ ಹೆಣ್ಮಕ್ಳಿಗೂ ನಾನು ಇಟ್ಕೊಳ್ತಿದ್ದೆ, ಈಗ ಇಟ್ಕೊಳ್ಳೋದಿಲ್ಲ. ಸೊ ಫೈನಲಿ ನಮ್ಮದೆಲ್ಲನೂ ಸ್ನಾನ ಎಲ್ಲ ಆಗಿದೆ. ಹಾಗಾಗಿ ಇಬ್ಬರಿಗೂ ಮಕ್ಳಿಗೂ ಎಣ್ಣೆ ಕಾಯಿಸ್ಬೇಕು. ಹರಳೆಣ್ಣೆನ ಕಾಯಿಸಿ ಅವ್ರಿಗೆ ತಲೆಗೆ ಎಲ್ಲ ಚೆನ್ನಾಗಿ ಎಣ್ಣೆ ಇಡಿಸಿ ಮೈಗೆಲ್ಲ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ನಿಂತ್ಕೊಂಡ್ರೆ, ಆಗಿನ ಕಾಲದಲ್ಲಿ ಏನಕ್ಕೆ ಇದೆಲ್ಲ ಮಾಡಿದ್ದಾರೆ ಅಂದರೆ ಯುಗಾದಿ ಹಬ್ಬ ಬರೋದೇ ಸಮ್ಮರಲ್ಲಿ, ಹಂಗಾಗಿ ಫುಲ್ ಬಾಡಿ ತಂಪಾಗಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿರೋದು. ಸೊ ನೋಡಿ, ನನ್ನ ದೊಡ್ಡ ಮಗ ಅಂತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ, ಅವನು ಬಾಡಿ ತೋರ್ಸೋಕ್ಕೆ ಇಷ್ಟಪಡಲ್ಲ. ಮಕ್ಕಳು ದೊಡ್ಡವ್ರು ಆಗ್ತಾ ಚೇಂಜಸ್ ಆಗ್ತಾರಲ್ವ, ಹಂಗಾಗಿ. ಸೊ ಅವನಿಗಾದಮೇಲೆ ಇವನಿಗೆ ಚೆನ್ನಾಗಿ ಮೈಯೆಲ್ಲ ಎಣ್ಣೆ ತಿಕ್ಕಿದ್ದೀನಿ. ಈ ಥರ ಎಣ್ಣೆ ಸ್ನಾನ ಅಂದರೆ ಇದು ಚೆನ್ನಾಗಿ 1 ಅವರ್ 2 ಅವರ್ ಬಿಸಿಲಲ್ಲಿ ನಿಮ್ಮ ಮಕ್ಕಳನ್ನ ನಿಲ್ಲಿಸಿ ಆಮೇಲೆ ಸ್ನಾನ ಮಾಡಿದ್ರೆ. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಬೆಳಗ್ಗೆಯಿಂದ ವ್ಲಾಗಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಆಗಿಲ್ಲ. ಏನಪ್ಪ ಅಂದರೆ ಯಾಕಪ್ಪ ಅಂದರೆ ಹಬ್ಬದ ತಯಾರಿಗಳಂದಮೇಲೆ ಸ್ವಲ್ಪ ಹೆಣ್ಮಕ್ಳಿಗೆ ತುಂಬಾ ಕೆಲಸಗಳು ಜವಾಬ್ದಾರಿಗಳಿರುತ್ತಲ್ಲ, ಅದನ್ನೆಲ್ಲ ಆ ಟೈಮಿಗೆ ಕರೆಕ್ಟಾಗಿ ಎಲ್ಲನೂ ಆಗಬೇಕಂದ್ರೆ ಸ್ವಲ್ಪ ಕ್ಯಾಮ್ರಾಗೆ ಫೇಸ್ ಮಾಡೋದು ಕಷ್ಟ ಅನಿಸುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ ಸರಿಯಾಗಿ ನಾನು ಏನೆಲ್ಲ ಮಾಡ್ತಿದ್ದೆ ಅದನ್ನು ಅಷ್ಟೇ ಶೇರ್ ಮಾಡಿದ್ದೆ. ಸೊ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫೈನಲಿ ಎಲ್ಲನೂ ಕೂಡ 3/4 ಭಾಗ ಆಗಿದೆ. ಮಕ್ಕಳಿಗೆಲ್ಲ ಎಣ್ಣೆ ಇಟ್ಟಿದ್ದೀನಿ. ಈಗ ಟೈಮ್ ಬಂದು 9:30 10 ಹತ್ರ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಇವತ್ತಿನ ಹಬ್ಬದ ಟೈಮಿಂಗ್ಸು. ಒಂದು 3-4 ಟೈಮ್ ಇದೆ. 11:30ಇಂದ 12:45 ಮೇಲೆ 12:45 ಒಳಗೆ ಮಾಡಿದ್ರೆ ಆ ಟೈಮ್ ತುಂಬಾ ಚೆನ್ನಾಗಿದೆ. ಆ ಟೈಮಲ್ಲಿ ಯುಗಾದಿ ಹಬ್ಬದ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ಫೈನಲ್ ಆಗಿ ಕೆಲಸ ಎಲ್ಲನೂ ಕೂಡ ಮುಗೀತು. ಹಾಗಾಗಿ ನಿಮ್ಮ ಮುಂದೆ ಈಗ ಬಂದಿದ್ದೀನಿ. ಒನ್ಸ್ ಅಗೇನ್ ಇಲ್ಲ, ಸೊ ನಾನು ವಿಶ್ ಮಾಡಿಲ್ಲ ಅಲ್ವಾ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ನಿಮ್ಮ ಎಲ್ಲ ಹೊಸ ಕನಸುಗಳೆಲ್ಲನೂ ನನಸಾಗಬೇಕು ಅಂತ ನಾನು ಭಾವಿಸ್ತೀನಿ. ಒಳ್ಳೆತನ ಯಾವತ್ತಿದ್ರೂ ಕಾಪಾಡುತ್ತೆ. ಸತ್ಯದ ಹಾದಿಯಲ್ಲಿ ನಡೆದ್ರೆ ಯಾವತ್ತಿದ್ರೂ ಅದು ನಮ್ಮನ್ನು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಯಾವತ್ತಾದರೂ ಒಂದಲ್ಲ ಒಂದು ದಿವಸ ಸಕ್ಸಸ್ ಆಗೇ ಆಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ವ್ಯೂವರ್ಸು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಒಳ್ಳೆಯದನ್ನ ಬಯಸೋ ಎಲ್ಲರಿಗೂ ಯುಗಾದಿ ಹಬ್ಬದ ವರ್ಷದ ಮೊಟ್ಟ ಮೊದಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ನಮ್ಮನೆಯ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಯಾವ ಥರ ಮಾಡ್ತೀವಿ, ಏನೆಲ್ಲ ಸ್ಪೆಷಲ್ ಅಡುಗೆಗಳನ್ನ ಮಾಡಿದ್ದೀವಿ ಅಂತೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಈಗ ಪೂಜೆ ಮಾಡಬೇಕು. ನೋಡಿ ಮಕ್ಕಳಿಗೆ ಎಣ್ಣೆ ಇಟ್ಟಿದ್ದೀನಿ. ಸೊ ಎಣ್ಣೆ ಸ್ನಾನ ಆದಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಪೂಜೆನ ಮಾಡಬೇಕು. ಅಡುಗೆನೂ ಕೂಡ ಏನೆಲ್ಲ ಮಾಡಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ನಾನು ಶೇರ್ ಮಾಡ್ತೀನಿ. ಈಗ ಬಂದು ಮಸಾಲ ವಡೆಗೆ ರೆಡಿ ಮಾಡ್ತಾಯಿದ್ದೀನಿ. ಹಬ್ಬ ದಿವಸ ಹೋಳಿಗೆ ಮಾಡಿದಾಗ ಮಸಾಲ ವಡೆ ಇದ್ರೇ ಅದೊಂಥರ ಒಬ್ಬಟ್ಟಿಗೆ ಕಾಂಬಿನೇಷನ್ನು, ವಡೆ, ಚಿತ್ರಾನ್ನ, ಒಬ್ಬಟ್ಟು. ಸೊ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಹೋಳಿಗೆ ಮತ್ತು ವಡೆನ ಸುಟ್ಕೊಳ್ಬೇಕು. ಇದೊಂದು ರೆಡಿ ಮಾಡಿ ಇಟ್ಬಿಟ್ರೆ ಕೆಲಸ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ಏನೆಲ್ಲ ಸ್ಪೆಷಲ್ಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಇವಾಗ ಪೂಜೆ ಮಾಡಬೇಕು. ಯುಗಾದಿ ಹಬ್ಬ ಅಂದ್ರೇ
ಗೊತ್ತಿಲ್ಲ ನನಗೆ. ನಾರ್ಮಲ್ ಟೈಮಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಈಗ. ಹಬ್ಬದ ದಿವಸ ಪೂಜೆ ಶುರು ಆಗಿದೆ ನಮ್ಮ ಮನೆಯಲ್ಲಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ತೋರಣ ಕಟ್ಟಿದ್ದಾರೆ. ದೇವ್ರ ಮನೆಗೆ ಮತ್ತು ಮೈನ್ ಡೋರಿಗೆಲ್ಲ ತೋರಣ ಅವರೇ ಮಾಡಿ ಕಟ್ಟಿರೋದು. ಯಾಕಂದರೆ ಚಿಕ್ಕವರಿದ್ದಾಗಿಂದ ಅವ್ರು ನೋಡ್ತಿದ್ರು, ಅವ್ರ ಪಪ್ಪ ಕಟ್ತಿದ್ದು ತೋರಣ ಎಲ್ಲ ನಮ್ಮ ಯಜಮಾನ್ರೇ ಕಟ್ಕೊಡ್ತಾ ಇದ್ದಿದ್ದು. ಸೊ ಅದಕ್ಕೆ ಅವರು 3 ಡೇಸಿಂದ ರೆಡಿ ಮಾಡಿಕೊಂಡು ದಾರ ಎಲ್ಲ, ಯಾಕಂದರೆ ನನಗೆ ಎಲ್ಲೂ ಫೀಲ್ ಆಗಬಾರ್ದು ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಬಟ್ ಹಬ್ಬ ಅಂತ ಬಂದಾಗ ನಾರ್ಮಲ್ ಟೈಮಲ್ಲಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗೇ ಇರ್ತೀನಿ. ಪೂಜೆ ಅಂತೆಲ್ಲನೂ ಕೂಡ ಸ್ಪೆಷಲಾಗಿ ಮಾಡ್ತೀನಿ. ಬಟ್ ಹಬ್ಬ ಅಂತ ಬಂದಾಗ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮನೇಲಿ ಎಷ್ಟೇ ನನಗೆ ನೆನಪು ಬರಬಾರ್ದು ಅಂದ್ಬಿಟ್ಟು ಅವ್ರಿಗೆ ಏನೆಲ್ಲ ಮಾಡಿದ್ರು ಸೊ ಗೊತ್ತಿಲ್ಲ, ಆಗೋದೇ ಇಲ್ಲ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದರು. ಮನೆಯಲ್ಲಿ ವಾತಾವರಣ ಆಗಿರ್ಬೋದು, ಅವ್ರು ಮಾಡ್ತಾಯಿದ್ದಿದ್ದು ಎಲ್ಪ್ಗಳಾಗಿರ್ಬೋದು, ಹಬ್ಬ ಅಂತ ಬಂದಾಗ ಅವರು ಸ್ಪೆಷಲಾಗಿ ಮಾಡಿಸ್ತಾ ಇದ್ದಿದ್ದಾಗಿರ್ಬೋದು. ನಾನು ಅಷ್ಟೇ ಮನೆಯಲ್ಲಿ ನೆನಪು ಇಲ್ಲದೆ ಥರ ಮನೆ ಮಕ್ಕಳಿಗೆ ಅಮ್ಮನಿಗೆ ಮನಸ್ಸಿಗೆ ನೋವು ಕೊಡದೆ ಥರ ಇರ್ತೀನಿ. ಆದರೂ ಬಟ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಲೈಫ್ ಲಾಂಗ್ ಜರ್ನಿ, ಇದನ್ನು ಕ್ಯಾರಿ ಮಾಡಬೇಕು. ನಾನು ಇದರಲ್ಲೇ ಲೈಫ್ ಲಾಂಗ್ ನನ್ನ ಜರ್ನಿನ ಮುಗಿಸ್ಬೇಕು, ನೆನಪುಗಳಲ್ಲೇ ಮುಗಿಸ್ಬೇಕು ಅಂತ ನನ್ನ ಕೊನೆ ಆಸೆ. ಸೊ ಇವತ್ತಿನ ಹಬ್ಬದ ವ್ಲಾಗ್ ಈ ಥರ ಇದೆ. ಬಟ್ ಎಲ್ಲೋ ಒಂಥರ ಮನಸ್ಸಿಗೆ ನೆನಪು. ನಮ್ಗೆ ಅವ್ರು ಏನು ಎಲ್ಲನೂ ಕೊಟ್ಟೋಗಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ನನ್ನನ್ನು ಒಂದು ಪವರ್ಫುಲ್ ವುಮೆನ್ ಅನ್ನೋ ಥರ ಬೆಳೆಸಿದ್ರು ಅವರು. ಯಾಕಂದರೆ ಅಮ್ಮನ ಮನೇಲಿ ನಾನು ತುಂಬ ಸಾಧಾರಣವಾಗಿ ಮೃದು ಮನಸ್ಸಿನ ಹುಡುಗಿಯಾಗಿ ಬೆಳೆದು ಭಯ ಭಕ್ತಿ ತಲೆ ಬಗ್ಸಿ ಬೆಳೆದವಳು. ಬಟ್ ಅವರು ನನ್ನನ್ನು ತುಂಬಾ ಚೆನ್ನಾಗಿ ಬದಲಾವಣೆ ತಂದರು. ಹೊರಗಡೆ ಪ್ರಪಂಚ ಹೇಗಿರುತ್ತೆ ಅಂತ ಪ್ರತಿಯೊಂದು ಕೆಲಸನೂ ನನ್ನ ಕೈಯಲ್ಲೇ ಮಾಡಿಸ್ತಿದ್ರು. ಅವ್ರು ಏನೇ ಮಾಡಿದ್ರು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಸೊ ಗೊತ್ತಿಲ್ಲ, ಲೈಫಲ್ಲಿ ಈ ಥರ ಒಂದು ಟೈಮ್ ಬರುತ್ತೆ ಅಂದ್ಬಿಟ್ಟು ಅವರು ನನಗೆ ಇಷ್ಟೊಂದೆಲ್ಲ ಶಕ್ತಿನ ತುಂಬಿ ಇಷ್ಟೆಲ್ಲ ಕಲಿಸಿ ಹೋಗಿದ್ದಾರೆ ಅನಿಸುತ್ತೆ. ಆದ್ರೂ ಆಗೋದಿಲ್ಲ. ಒಂದು ಟೈಮಲ್ಲಿ ಈ ಥರ ಸ್ಪೆಷಲ್ ಹಬ್ಬ ಅಂತ ಬಂದಾಗ ಅವ್ರು ನಮ್ಗೆ ಏನು ಎಲ್ಲನೂ ಮಾಡಿಕೊಟ್ಟು ಹೋಗಿದ್ದಾರೆ, ಸಾಕು. ಬಟ್ ಅವ್ರದ್ದೇ ಆದಂಥ ಒಂದು ಪುಟ್ಟ ಕನಸುಗಳೊಂದು 2-3 ಇತ್ತು. ತುಂಬ ದೊಡ್ಡ ಕನಸೇನಲ್ಲ. ಅವ್ರೇನು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ದುಡ್ಡು, ಆಸ್ತಿ, ಹಣ ಅದ್ರ ಮೇಲೆ ಆಸೆ ಇರಲಿಲ್ಲ. ಒಂದು 3-4 ಪುಟ್ಟ ಕನಸಿತ್ತು. ಯಾಕಂದರೆ ಲೈಫೆಲ್ಲ ಕಷ್ಟಪಟ್ಟು ಬೆಳೆದಿದ್ರು. ತಂದೆ ತಾಯಿ ಪ್ರೀತಿ ಇಲ್ಲದೆ, ಅವರ ಸೌಕರ್ಯ ಇಲ್ಲದೆ, ಕೆಲಸ ಕಲ್ತ್ಕೊಂಡು ಕೆಲಸದ ಮನೆಯಲ್ಲೇ ಇದ್ದ ಅವರೇ ಅಪ್ಪ ಅಮ್ಮ ಆಗಿ ಹಂಗೆ ಬೆಳೆದವರು. ಒಂದು 2-3 ಪುಟ್ಟ ಕ್ಯಾಶುವಲ್ ಅವ್ರಿಗೆ ನಾರ್ಮಲ್ ಪರ್ಸನ್ಗಿದ್ದಂಥ ಆಸೆ ಕೆಲವೊಂದಿತ್ತು. ಅದನ್ನು ನೋಡದೆ ಹೋದ್ರಲ್ವಾ ಅನ್ನೋ ಫೀಲ್ ಒಂದಷ್ಟೇ ನನಗೆ. ಅವರಿಗೆ ಬೇಕಾದನ್ನು ತೊಗೊಳ್ದೆ ಹೋದ್ರಲ್ವಾ ಅಂತ ನಾವು ಬಿಟ್ಟರೆ ಇನ್ನು ಬೇರೆ ಇನ್ನೇನಿಲ್ಲ. ಸೊ ನೋಡಿ, ಎಲ್ಲೋ ಒಂದು ಕಡೆ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಆಗೋದೇ ಇಲ್ಲ. ಬಟ್ ನನ್ನನ್ನು ನಮ್ಮ ಫ್ಯಾಮಿಲಿ ಯಾವಾಗೂ 5 ಮೆಂಬರ್ಸೇ ನಾವು. ಸದಾಕಾಲ ನಮ್ಮ ಜೊತೆ ನಮ್ಮ ಬೆನ್ನಿಂದವರು ಖುಷಿಯಾಗಿ ನಗ್ನಗ್ತಾ ನಮ್ಮನ್ನು ನಡೆಸ್ಕೊಡ್ತಾರೆ ಅಂತ ಅಂದ್ಕೊಳ್ತೀವಿ. ನೋಡಿ, ಎಲ್ಲೋ ಒಂದು ಕಡೆ ಈ ಥರ ಫೆಸ್ಟಿವಲ್ಸ್ ದಿವಸ ಅವ್ರಿಗೆ ಫೆಸ್ಟಿವಲ್ ಫುಡ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಎಮೋಷನ್ ಆಗಿಬಿಡ್ತೀನಿ. ಬಟ್ ನನ್ನ ಪುಟ್ಟ ಮಕ್ಕಳಿಗೆ ಎಷ್ಟು ಬುದ್ಧಿ ಇದೆ ಅಂದರೆ, ನನ್ನನ್ನು 3 ಜನ ಅಮ್ಮ, ನನ್ನ 2 ಮಕ್ಕಳು ಅಷ್ಟೇ ಅವರ ಕಣ್ಣಿನ ರೆಪ್ಪೆಗಿಂತ ಜೋಪಾನವಾಗಿ ನನ್ನನ್ನು ಕಾಪಾಡಿಕೊಂಡು ನನ್ನನ್ನು ಟೇಕ್ ಆ್ಯಂಡ್ ಕ್ಯಾರಿ ಮಾಡಿಕೊಂಡು ಬರ್ತಾಯಿದ್ದಾರೆ. ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವರಿಗೆ, ನಾನು ಎಷ್ಟು ಮಾಡಿದ್ರು ಎಷ್ಟು ಕೊಟ್ಟರು ಕಮ್ಮಿನೇ. ಸೊ ಅವರಿಗೋಸ್ಕರ ನನ್ನ ಎಲ್ಲ ನೋವನ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಹಬ್ಬದ ಪೂಜೆ ಫೈನಲ್ ಆಗಿ ಎಲ್ಲನೂ ಮುಗೀತು. ನನ್ನ ನೋವು ಅವರು ತಡ್ಕೊಳ್ಳೋದೇ ಇಲ್ಲ. ಸೊ ಫೈನಲ್ ಆಗಿ ಮನೆ ಫ್ಯಾಮಿಲಿ ಗ್ರೂಪ್ ಒಂದು ಪುಟ್ಟ ಸೆಲ್ಫಿ ತಗೊಳ್ತಾ ಇದ್ದೀವಿ. ಇಲ್ಲೂ ಕೂಡ ನನ್ನ ಮಗ ನನ್ನನ್ನೇ ಕರೀತಾ ಇದ್ದಾನೆ, ದೊಡ್ಡವನು. ಯಾಕಂದರೆ ಅವನಿಗೆ ಎನಿ ಟೈಮ್ ನಾನು ಮುಂದೆ ಇರಬೇಕು, ನಾನು ಅವನ ಪಕ್ಕ ಇರಬೇಕು. ಸೊ ಎಲ್ಲೋ ಅವರು ಹೋಗ್ತಾ ಅವರ ತದ್ರೂಪನ ಅವನಲ್ಲಿ
ಅವರ ಕ್ಯಾರೆಕ್ಟರು, ಅವರ ನಡವಳಿಕೆ ಎಲ್ಲನೂ ಅವನಲ್ಲಿ ಕೊಟ್ಟೋಗಿದ್ದಾರೆ. ಅದೊಂದು ಹ್ಯಾಪಿ ನನಗೆ. ಅವ್ರಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೊತಾ ಇದ್ದಾರೆ. ಸೊ ಇವತ್ತಿನ ಹಬ್ಬದ ನಮ್ಮ ಮನೆಯ ವ್ಲಾಗ್. ಸೊ ಪೂಜೆ ಎಲ್ಲ ಆದಮೇಲೆ ಹೋಳಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟೊಂದು ಮಾಡಬೇಕು. 2 ಟೈಮಿಗೆ ಆಗೋಷ್ಟು ಒಬ್ಬಟ್ಟನ್ನು ಸುಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಎತ್ತಿಡೋಣ ಅಂದ್ಬಿಟ್ಟು. ಸಾರಿ, ಹಬ್ಬದ ದಿವಸ ನಿಮಗೆ ನಾನು ಬೇಜಾರು ಮಾಡಿದ್ದೀನಿ ಅನಿಸುತ್ತೆ. ಮಸಾಲ ವಡೆನ ಸುಟ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟಿಲ್ಲ ನನ್ನನ್ನು ನಾನು ಕಂಟ್ರೋಲ್ ಮೈ ಸೆಲ್ಫ್ ಅಂತ ಮಾಡಿಕೊಂಡ್ರು ನಥಿಂಗ್ ಗೊತ್ತಿಲ್ಲದೇ ಆಗ್ಬಿಡುತ್ತೆ. ಸೊ ನನ್ನ ಪುಟ್ಟ ಕ್ಯೂಟ್ ಕಣ್ಣಮ್ಮ ನನ್ನನ್ನು 5 ನಿಮಿಷನೂ ಬಿಡಲ್ಲ. ಎಲ್ಲಿ ನಾನು ಏನು ಮಾಡ್ತಾಯಿದ್ರು ಬರ್ತಾ ಇರ್ತಾನೆ ಹೆಲ್ಪ್ ಮಾಡೋಕ್ಕೆ. ಸೊ ಬಟ್ ನೋಡಿ, ನಮ್ಮ ಮನೇಲಿ ಹಬ್ಬದ ದಿವಸ ಎಲ್ಲರೂ ಒಂದೊಂದು ಕೈ ಎಲ್ಲರೂ ಹೆಲ್ಪ್ ಮಾಡ್ತಾರೆ. 3/4 ಭಾಗ ಅಡುಗೆ ಅಮ್ಮನೇ ಮಾಡಿರೋದು. ಯಾಕಂದರೆ ಹಬ್ಬಗಳು ಬಂದಾಗ ನಾನು ಅಷ್ಟು ಆ್ಯಕ್ಟಿವ್ ಆಗಿ ಇರೋದು ಕಡಿಮೆ, ಫುಲ್ ಲೋ ಆಗಿಬಿಡ್ತೀನಿ. ಹಾಗಾಗಿ ಅಮ್ಮ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮನೆ ವಾತಾವರಣ ಮುಂಚೆ ಹೇಗಿತ್ತು ಅದೇ ಥರ ನಡೆಸ್ಕೊಳ್ಳೋಕ್ಕೆ ಅಮ್ಮ ತುಂಬಾ ಪ್ರಯತ್ನ ಪಡ್ತಾರೆ. ಸೊ ಇವತ್ತಿನ ನಮ್ಮ ಮನೆಯ ಅಡುಗೆ ಸ್ಪೆಷಲ್ಗಳು ಏನೆಲ್ಲ ಮಾಡಿದ್ದೀವಿ ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ. ಇವತ್ತಿನ ಅಡುಗೆ ಕ್ರೆಡಿಟ್ ಎಲ್ಲ ನನ್ನ ಅಮ್ಮನಿಗೆ ಹೋಗಬೇಕು. ಒಬ್ಬಟ್ಟೊಂದು ನಾನು ಸುಟ್ಟಿದ್ದೀನಿ ಅಷ್ಟೇ. ಏನೇನು ಸ್ಪೆಷಲ್ ಅಡುಗೆ ಮಮ್ಮಿ ಇವತ್ತು? ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆಗಳು ಏನೇನು ಅಂತ ಹೇಳ್ತೀನಿ ಬನ್ನಿ. ಮೋರ್ ದೆನ್ ಜಾಸ್ತಿ ಐಟಮ್ಸ್ ಇವತ್ತು ಮಾಡಬೇಕು ಅಂತ ಮಾಡಿದ್ದೀನಿ. ಯಾಕಂದರೆ 1 ವರ್ಷದಿಂದ ಹಬ್ಬ ಇರಲಿಲ್ಲ. ಸೊ ಇವತ್ತು ಫಸ್ಟ್ ಯುಗಾದಿ ಹಬ್ಬ. ಬನ್ನಿ, ನಮ್ಮನೆಯಲ್ಲಿ ಹಬ್ಬದ ಊಟನ ಬಾಳೆ ಎಲೆಯಲ್ಲಿ ತಿನ್ನಬೇಕು. ಸೊ ಮೇನ್ ಬಾಳೆ ಎಲೆ. ಮೇನ್ ಈ ಹಬ್ಬದ ಸ್ಪೆಷಲ್ ಅಂದರೆ ಒಬ್ಬಟ್ಟು ತುಪ್ಪ, ಹಾಗೆ ಆಲೂಗಡ್ಡೆ ಪಲ್ಯ. ಇದು ಬಟಾಣಿ ಮತ್ತು ಬಾಳೆಕಾಯಿ ಕೂಟು. ಇದು ಹಸಿ ಅವರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಕಾಳು ಗೊಜ್ಜು, ಹುಳಿ, ಹಾಗೆ ಕೋಸಂಬರಿ. ಇದು ಮಸಾಲ ವಡೆ, ಹಪ್ಪಳ, ಚಿತ್ರಾನ್ನ, ಸ್ಪೆಷಲ್ ಚಿತ್ರಾನ್ನ, ಹಾಗೆ ಒಬ್ಬಟ್ಟು ಸಾಂಬಾರು. ವೈಟ್ ರೈಸ್ ತೋರಿಸಿಲ್ಲ, ಒಳಗಡೆ ಇದೆ ವೈಟ್ ರೈಸ್. ಇವತ್ತಿನ ನಮ್ಮನೆಯ ಹಬ್ಬದ ಅಡಿಗೆ ಇಷ್ಟು. ಅಮ್ಮ ಎಷ್ಟು ಬೇಗ ಸೀರೆನ ರಿಮೂವ್ ಮಾಡಿ ಆಗ್ಲೇ ಒಂದು ಕಲರ್ ನೈಟಿ ಹಾಕ್ಕೊಟ್ಟಿದ್ದಾರೆ ನೋಡಿ. ಇವತ್ತು ಬ್ಲೂ ಕಲರ್. ಫೈನಲ್ ಆಗಿ ಇವತ್ತಿನ ಹಬ್ಬದ ಊಟ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಏನೆಲ್ಲ ಸ್ಪೆಷಲ್ಸ್ ಎಲ್ಲನೂ ನೋಡಿಸಿದೆ ಅಲ್ವಾ. ಹೋಪ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲೂ ಇದೇ ಥರ ಹಬ್ಬದ ಊಟ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ತಿಂತಾ ಇರ್ತೀರ ಅಂತ ನಾನು ಭಾವಿಸಿರ್ತೀನಿ. ಸೊ ನಮ್ಮ ಮನೆಯ ಹಬ್ಬದ ಊಟ ಒಟ್ಟಿಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲರೂ ಈ ಥರ ಊಟನ ಸವಿತಾ ಇದ್ದೀವಿ. ಈಗ ಟೈಮ್ ಬಂದು 1:30 ಆ ಥರ ಆಗ್ತಾ ಬರ್ತಾಯಿದೆ. ಸೊ ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಇವತ್ತಿನ ಸಂಜೆ ಒಂದು ಸ್ಪೆಷಲ್ ಹೊರಗಡೆ ಹೋಗ್ತಾ ಇದ್ದೀನಿ ಮಕ್ಕಳನ್ನ ಕರ್ಕೊಂಡು. ಆ ವ್ಲಾಗ್ನ 2 ಡೇಸ್ ಬಿಟ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಹೊಸದಕ್ಕೂ ವ್ಲಾಗ್ ಆದಮೇಲೆ ಅದನ್ನು ಸ್ಪೆಷಲ್ಲಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವ್ಲಾಗ್ ಮಿಸ್ ಮಾಡಿದೆ ನೋಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ತುಂಬ ಬ್ಯುಸಿ ಇದ್ದೀನಿ. ಹಬ್ಬ ಮುಗಿಸಿ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ಮತ್ತೆ ರೆಡಿಯಾಗಿ ಹೊರಗಡೆ ಹೋಗಬೇಕು. ಎಲ್ಲಿಗೆ ಏನು ಅಂತ ಅದನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಹೊಸದಕ್ಕೂ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಸಿ ಇನ್ ದ ಮೈ ನೆಕ್ಸ್ಟ್ ವ್ಲಾಗ್.